ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಖಗೋಳ ವಿಜ್ಞಾನಿ ಹಾಗೂ ವಿಜ್ಞಾನ ಬರಹಗಾರ್ತಿಯಾದ ಡಾಕ್ಟರ್ BS ಶೈಲಜಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ F. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ನನಗೆ ಬಹಳ ವಿಶೇಷವಾದದ್ದು. ಯಾಕಂದರೆ ನಾವು ಸ್ಥಳೀಯವಾಗಿ ಸಿಗುವ ಕಲಾವಿದರೊಂದಿಗೆ ಮಾತಾಡ್ತೀವಿ. ಆಗಾಗ ಬೇರೆ ರಾಜ್ಯದ ಅಥವಾ ಹಾಸನದವರು, ಬೇರೆ ಕಡೆಗಿರುವಂಥವರು, ಸಾಹಿತಿಗಳು, ವಿಜ್ಞಾನಿಗಳು, ಸಮಾಜ ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಹಾಸನಕ್ಕೆ ಬಂದಾಗ ಆಕಾಶವಾಣಿಗೆ ಒಂದು ಭೇಟಿ ಕೊಡ್ತಾರೆ. ಅವರನ್ನೆಲ್ಲ ಮಾತಾಡಿಸುವಾಗ ಬಹಳ ಸಂತೋಷ ಅಂತ ಅನ್ಸುತ್ತೆ. ಅದೇ ಥರದ ಸಂತೋಷ ಇವತ್ತು ನಮ್ಮ ಜೊತೆಗಿದ್ದಾರೆ ಖಗೋಳ ವಿಜ್ಞಾನಿ, ಜನಪ್ರಿಯ ವಿಜ್ಞಾನ ಬರಹಗಾರ್ತಿ ಡಾಕ್ಟರ್ ಶೈಲಜಾ BS ಅವರು. ಮೇಡಮ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಹೇಳೋದನ್ನ ಮರೆತೆ, ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರು, ಈಗ ನಿವೃತ್ತರಾಗಿದ್ದಾರೆ. ಮೇಡಮ್, ಈಗ ನಮಗೆ ಆಕಾಶ ಅಂದ್ರೆ ನಮ್ಮ ಜೀವನದೊಟ್ಟಿಗೆ ಅಥವಾ ನಮ್ಮ ಜನಜೀವನದಲ್ಲಿ ಏನ್ ಬೆರ್ತು ಹೋಗಿದೆ ಅಂದ್ರೆ ಆಕಾಶ, ಭೂಮಿ, ನೀರು ಇವೆಲ್ಲ ಪಂಚಭೂತಗಳು ದೇವರನ್ನಾಗಿ ನಾವು ನೋಡ್ತೀವಿ. ಅದ್ರ ಹಿಂದೆ ಒಂದು ಬಹಳ ದೊಡ್ಡ ವಿಜ್ಞಾನ ಇದೆ ಅಂತ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಇವತ್ತಿಗೂ ನಮಗೆ ಭೂಮಿ, ಆಕಾಶ, ಗಾಳಿ, ನೀರು ಇವೆಲ್ಲ ದೇವರು, ಆಮೇಲೆ ವಿಜ್ಞಾನ. ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಆರಂಭವಾಗಿದ್ದು ಹಾಗೇನೆ ಅಲ್ವಾ ಕಲ್ಪನೆಗಳು. ಇವಾಗ ನಾವು ಬದುಕಿರೋದು ಹೇಗೆ, ಗಿಡದಲ್ಲಿ ಕಾಯಿ ಇದ್ದಿದ್ದು ಹಣ್ಣಾಯ್ತು, ಆ ಹಣ್ಣನ್ನ ನಾವು ತಿಂತೀವಿ, ಅದರಿಂದ ಬದುಕಿದೀವಿ. ಅದು ಯಾತಕ್ಕೆ ಕಾಯಿ ಬಿಡ್ತು, ಆ ಕಾಯಿ ಯಾತಕ್ಕೆ ಹಣ್ಣಾಯ್ತು, ಅದರ ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ ಇದಕ್ಕೂ ಮತ್ತೆ ಬಿಸಿಲಿಗೂ ಸಂಬಂಧ ಇದೆ ಅಂತ ಯಾವುದೋ ಕಾಲದಲ್ಲಿ ಯಾರೋ ಹುಡುಕ್ತಾ ಹೋಗಿದ್ದು ಇವತ್ತು ಒಂದು ವಿಜ್ಞಾನ ಅಂತ ದೊಡ್ಡ ಶಾಖೆಯಾಗಿ ಬೆಳಕೊಂಡಿದೆ. ಆದ್ರಿಂದ ಮೂಲತಃ ನಾವು ನಮ್ಮ ಸುತ್ತಲೂ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ತದೇಕ ಚಿತ್ತದಿಂದ ಗಮನಿಸ್ಕೋಬೇಕು. ಅದು ಮನುಷ್ಯನಿಗೆ ಇರೋ ಶಕ್ತಿ. ಆ ಶಕ್ತಿಯನ್ನ ಬಳಸ್ಕೊಂಡು ಬೆಳೆದು ಬಂದಿರುವಂತಹ ಜ್ಞಾನ ಇದು. ಮೂಲತಃ ಭೂಮಿಗೂ ಅಂದ್ರೆ ಭೂಮಿ ಅನ್ನೋ ಗೋಳಕ್ಕೂ ಮತ್ತೆ ಆಕಾಶ ಅನ್ನೋದನ್ನ ಖಗೋಳ ಅಂತ ಕರಿತೀವಿ. ಭೂಗೋಳಕ್ಕೂ ಖಗೋಳಕ್ಕೂ ಯಾವ ತರಹ ನಂಟು ಇದೆ ಅದನ್ನ ತಿಳಿಸ್ಕೊಡೋದೇ ಖಗೋಳ ವಿಜ್ಞಾನ ಆಗುತ್ತೆ. ಈಗ ಮಕ್ಕಳಾಗಿದ್ದಾಗ್ಲಿಂದನೂ ಆಕಾಶಕ್ಕೆ ನಮಗೆ ಅಥವಾ ದೊಡ್ಡವರಾಗ್ತಾನು ಒಂದು ಆಕರ್ಷಣೆ ಇರುತ್ತೆ. ಯಾವ ಆಕರ್ಷಣೆ ಅಂತಂದ್ರೆ, ಈಗ ಭೌತಶಾಸ್ತ್ರವನ್ನ ಓದ್ದವ್ರಿಗೆ ನಕ್ಷತ್ರಗಳು ಹೆಂಗಾಗಿದೆ, ಸೂರ್ಯ ಹೆಂಗಾಗಿದೆ, ಅಥವಾ ಚಂದ್ರ ಹೆಂಗಾಗಿದೆ, ಧೂಮಕೇತು ಅಂದ್ರೆ ಏನು, ಗ್ಯಾಲಾಕ್ಸಿ ಅಂದ್ರೆ ಏನು, ಅದೆಲ್ಲದರ ಸ್ವಲ್ಪ ಅರಿವು ಇರುತ್ತೆ. ಈಗ ಕತೆ ಕಾದಂಬರಿಗಳಲ್ಲಿ ಬೇರೆ ತರದ ಒಂದು ಆಯಾಮವನ್ನ ಕೊಟ್ಟು ಇಲ್ಲಿ ಕತೆನ ಹೇಳ್ತಾರೆ. ಈಗ ಮುಖ್ಯವಾಗಿ ಜನಸಾಮಾನ್ಯರು ಖಗೋಳದ ಬಗ್ಗೆ ಏನನ್ನು ತಿಳ್ಕೊಳ್ಬೇಕು? ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ನಾನು ಹೇಳ್ದಾಗೆ ಭೂಗೋಳಕ್ಕೂ ಖಗೋಳಕ್ಕೂ ಇರುವಂತ ನಂಟು. ಅಂದ್ರೆ ಇವಾಗ ನಮಗೆ ಒಂದು ಕ್ಯಾಲೆಂಡರ್ ಕೈನಲ್ಲಿದೆ. ಕ್ಯಾಲೆಂಡರ್ನಲ್ಲಿ ಜನವರಿ, ಫೆಬ್ರವರಿ ಗುರ್ತು ಹಾಕ್ಬಿಟ್ಟಿರ್ತಾರೆ. ಡಿಸೆಂಬರ್ ಬಂದ್ರೆ ಚಳಿಗಾಲ. ಇದು ತಲೆ ಒಳಗೆ ಕಲ್ಪನೆ ಹೋಗ್ಬಿಟ್ಟಿದೆ. ಆದ್ರೆ ಡಿಸೆಂಬರ್ ಚಳಿಗಾಲದಲ್ಲಿ ಸೂರ್ಯ ಎಲ್ಲಿರ್ತಾನೆ, ಸೂರ್ಯ ಯಾವ ದಿಕ್ಕಿನಿಂದ ಬಿಸಿಲು ಬೀಳಿಸ್ತಾನೆ, ಈ ಕಲ್ಪನೆ ಸ್ವಲ್ಪ ಕಳಚ್ಕೊಳ್ತಾ ಇದೆ. ಇದು ಆರಂಭವಾಗಿದ್ದು ಅಂತದೊಂದು ವೀಕ್ಷಣೆಯಿಂದ ಅವ್ರು ಗಮನಿಸ್ಕೊಂಡ್ರು. ಸೂರ್ಯ ಈ ಕಡೆ ಹುಟ್ಟಿದ್ರೆ ಚಳಿಗಾಲ ಇರುತ್ತೆ, ಈ ಕಡೆ ಹುಟ್ಟಿದ್ರೆ ಬೇಸಿಗೆ ಇರುತ್ತೆ ಅಂತ ಗಮನಿಸ್ಕೊಂಡು ಯಾವುದನ್ನ ಕಲ್ತ್ಕೊಂಡ್ರು ಕೊಂಡಿ ಬಿಟ್ಟು ಹೋಗ್ತಾ ಇದೆ. ಆದ್ರಿಂದ ಜನಸಾಮಾನ್ಯರು ಏನು ಕಷ್ಟಪಡ್ಬೇಕಾಗಿಲ್ಲ. ತಮ್ಮ ಮನೆಯಲ್ಲಿರ್ಬೋದು, ಸ್ಕೂಲ್ನಲ್ಲಿರ್ಬೋದು, ಎಲ್ಲ ಇದ್ರೂ ಕೂಡ ಚಳಿಗಾಲದಲ್ಲಿ ಬಿಸಿಲು ಈ ಕಡೆಯಿಂದ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಈ ಕಡೆಯಿಂದ ಬರುತ್ತೆ. ಚಳಿಗಾಲದಲ್ಲಿ ನಮ್ಮ ಊರಿನಲ್ಲಿ ಕತ್ಲು ಬೇಗ ಆಗುತ್ತೆ, ಬೇಸಿಗೆನಲ್ಲಿ ನಾವು 6 ಗಂಟೆ 7 ಗಂಟೆವರೆಗೂ ಆಟ ಆಡ್ತಾ ಇರಬಹುದು, ಜಾಸ್ತಿ ಹೊತ್ತು ಬೆಳಕಿರುತ್ತೆ. ಇಂಥ ವೀಕ್ಷಣೆಗಳನ್ನ ನೋಡಿ ತಿಳ್ಕೊಳ್ಬೇಕು, ಪಠ್ಯದಿಂದ ಕಲಿಯುವಂಥದ್ದಲ್ಲ ಅದು. ಹಾಗೆ ಇನ್ನೊಂದೇನಾಗುತ್ತೆ, ಸ್ವಲ್ಪ ಜಂಪ್ ಮಾಡ್ತಾ ಇದ್ದೀನಿ, ನಿಮ್ಮ ನಕ್ಷತ್ರ ಇದು ಅಂತ ಹೇಳ್ಬಿಡ್ತಾರೆ. ಹಾಗಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಅವರು ಜೋಯಿಸರು ಹೇಳಿದ್ರು, ಆದ್ರಿಂದ ಇವತ್ತಿನ ನಕ್ಷತ್ರ ಇದು ಅಂತ ಅನ್ನೋ ಬದಲು ಕತ್ತೆತ್ತಿ ಆಕಾಶ ನೋಡ್ಬಿಟ್ಟು ಈ ಕಾರಣಕ್ಕೋಸ್ಕರ ಇವತ್ತಿನ ನಕ್ಷತ್ರ ಇದು ಅಂತ ಹೇಳ್ತಾರೆ ಅನ್ನೋಷ್ಟು ಜ್ಞಾನನ ಸಂಪಾದಿಸ್ಕೊಂಡ್ರೆ ಸಾಕಷ್ಟು ತಪ್ಪು ಕಲ್ಪನೆಗಳು ಹೋಗುತ್ತೆ ಅಂತ ಅನ್ಸುತ್ತೆ. ಇವತ್ತಿನ ನಕ್ಷತ್ರ ರೋಹಿಣಿ ಅಂತ ಹೇಳ್ತಾರೆ, ಕ್ಯಾಲೆಂಡರ್ನಲ್ಲೂ ಬರ್ದಿರತ್ತೆ. ಆವಾಗ ಕತ್ತೆತ್ತಿ ನೋಡ್ಬಿಟ್ಟು ಚಂದ್ರ ಎಲ್ಲಿದೆ, ಚಂದ್ರನ್ ಹುಡ್ಕೋದಕ್ಕೆ ಏನು ಕಷ್ಟವಿಲ್ಲ, ಅದ್ರ ಪಕ್ಕ ಇರೋ ನಕ್ಷತ್ರನೇ ರೋಹಿಣಿ. ಇಷ್ಟು ಕಲ್ಪನೆ ಅವ್ರಿಗೆ ಬಂದ್ರೆ ನಾಳೆ ಇನ್ನೊಂದು ಬರುತ್ತೆ ಹೆಸರು, ನಾಡಿದ್ದು ಇನ್ನೊಂದು ಹೆಸರು ಬರುತ್ತೆ. ಆ ಹೆಸರಿನ ನಕ್ಷತ್ರಗಳು 27 ನಕ್ಷತ್ರಗಳನ್ನ ಗುರ್ತಿಸ್ಕೊಂಡ್ರೆ ಒಂದು ಹೆಜ್ಜೆ ಇಟ್ಟಾಗುತ್ತೆ. ಇದು ಸಾಮಾನ್ಯ ಜ್ಞಾನ ಆಗಿತ್ತು ಸುಮಾರು 200 ವರ್ಷಕ್ಕೆ ಮುಂಚೆ, ಕಳ್ಕೊಂಡ್ಬಿಟ್ಟಿದ್ದೀವಿ. ಅದನ್ನ ಮತ್ತೆ ಸಂಪಾದಿಸ್ಕೋಬೇಕಾಗಿದೆ. ಅದನ್ನ ಜನಸಾಮಾನ್ಯರು ಮಾಡಬೇಕಾಗಿದೆ.
ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ 100 ವರ್ಷದ ಕೆಳಗೆ ಸುಮಾರು ಸಣ್ಣ ಹುಡುಗ, ಅವನ ತಂದೆ ಜೊತೆಗೆ ದಿನ ಬೆಳಗ್ಗೆ ಅವರು 5 ಗಂಟೆಗೆ ಎಬ್ಸಿ ಕರ್ಕೊಂಡು ಹೋಗ್ತಿದ್ರು ನದಿಗೆ. ಹೋಗ್ತಾ ದಾರಿನಲ್ಲಿ ಇನ್ನು ಕತ್ಲಿರ್ತಿತ್ತಲ್ಲ, ಇದು ನೋಡು ಈ ನಕ್ಷತ್ರ ಇಲ್ಲಿದೆ, ಈ ನಕ್ಷತ್ರ ಇಲ್ಲಿದೆ, ಆದ್ದರಿಂದ ಸೂರ್ಯೋದಯ ಆಗೋದಕ್ಕೆ ಇನ್ನೂ 1.5 ಗಂಟೆ ಇದೆ ಅಂತ ನಕ್ಷತ್ರ ನೋಡಿ ಸಮಯ ಎಷ್ಟಾಗಿದೆ ಅಂತ ಹೇಳೋದನ್ನ ಆ ಹುಡುಗನಿಗೆ ಕಲಿಸ್ಕೊಟ್ಟಿದ್ರು. 8 ವರ್ಷದ ಹುಡುಗ ಮರೆತು ಅವನು ಆಮೇಲೆ ಇಂಜಿನಿಯರಿಂಗ್ ಓದಿ ಎಲ್ಲ ಮಾಡಿ ಪ್ರೊಫೆಸರ್ ಆಗಿ, ಬಿಟ್ಸ್ ಪಿಲಾನಿ ಅದರಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆದಮೇಲೆ 90 ವರ್ಷ ಆದಾಗ ಅವ್ರಿಗೆ ಜ್ಞಾಪಕ ಬಂತು, ಹೀಗೆ ನಮ್ಮ ತಂದೆ ಹೇಳ್ಕೊಡ್ತಿದ್ರು, ಇದು ಯಾರಿಗೂ ಗೊತ್ತಿಲ್ಲ. ಇವಾಗ ಅವರು ಬರೆದಿಟ್ರು ಅದನ್ನ ಶ್ಲೋಕಗಳು. ಅವ್ರ ತಂದೆ ಅವ್ರಿಗೆ ಬಾಯ್ಪಾಠ ಮಾಡಿಸಿದ್ದು, ಆಮೇಲೆ ಅವ್ರು ಆಕಾಶದಲ್ಲಿ ನೋಡ್ತಾ ಇದ್ದಿದ್ದು, ಯಾವ್ಯಾವ್ದನ್ನ ನೋಡ್ತಾ ಇದ್ರು ಅಂತ ಬರೆದಿಟ್ರು. ಈ ಒಂದು ಜ್ಞಾನ ಇದೆಯಲ್ಲ, ಇದು ಆವಾಗಿನ ಕಾಲದಲ್ಲಿ ಬಹುಶಃ ಎಲ್ಲ ಮಕ್ಳಿಗೂ ಅವ್ರವ್ರ ತಂದೆಯವರು ಹೇಳ್ಕೊಡ್ತಿದ್ರು ಅಂತ ಕಾಣಿಸುತ್ತೆ. ಅದು ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಈ ಜ್ಞಾನನ ನಾವು ಸಂಪಾದನೆ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ನಾವು ಏನೇನೋ ಸೆಲ್ ಫೋನು ಅದು ಇದು ಏನೇನೋ ಗ್ಯಾಡ್ಜೆಟ್ಗಳಿದೆ, ಏನೇನೇ ಮಾಡಿದ್ರು ಕೂಡ ನೀವು ನಿಮ್ಮ ಶ್ರಮದಿಂದ ಆಕಾಶನ ನೋಡಿ ಕಲ್ತ್ಕೊಂಡ್ರೆ ಮಾತ್ರ ಅದು ತಲೆ ಒಳಗೆ ನಿಲ್ಲತ್ತೆ. ಒಂದು ಈಗ ಸಹಜ ಪ್ರಶ್ನೆ, ನಮ್ಮ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ, ನಕ್ಷತ್ರಗಳು ಹೇಗಾಗುತ್ತೆ? ಅದು ಭೌತ ವಿಜ್ಞಾನ. ಕರೆಕ್ಟ್. ಅದಕ್ಕೆ ನಿಮಗೆ ಗಣಿತದ ತಳಹದಿ ಚೆನ್ನಾಗಿರ್ಬೇಕು, ಭೌತ ವಿಜ್ಞಾನ ಗೊತ್ತಿರಬೇಕು. ಭೌತ ವಿಜ್ಞಾನ ಅಂತಂದ್ರೆ ಸ್ಪೆಕ್ಟ್ರಮ್ ಅಂದ್ರೆ ಏನು, ಲ್ಯೂಮಿನಾಸಿಟಿ ಅಂದ್ರೆ ಏನು, ಈ ಪದಗಳು, ದೀಪ್ತಿ, ಹೇಗೆ ಚೈತನ್ಯ ಉತ್ಪಾದನೆ ಆಗುತ್ತೆ ನಕ್ಷತ್ರದ ಅಂತರಾಳದಲ್ಲಿ, ಅದನ್ನ ತಿಳ್ಕೊಳ್ಬೇಕಾದ್ರೆ ನೀವು ಏನೋ ಒಂದಷ್ಟು ಫಿಸಿಕ್ಸ್ ನಿಮ್ಗೆ ನಾಲೆಡ್ಜ್ ಇರಬೇಕು. ಯಾರಿಗಿರುತ್ತೋ ಅವ್ರು ಅದನ್ನು ಓದ್ಕೊಳ್ತಾರೆ. ಇವಾಗ ಹೈಸ್ಕೂಲ್ನಲ್ಲಿ ಸುಮ್ಮನೆ ಹೇಳ್ಕೊಟ್ಬಿಡ್ತಾರೆ, ಕೆಲವು ಪದಗಳ ಪರಿಚಯ ಮಾಡಿಕೊಡ್ತಾರೆ. ಕಾಲೇಜಿಗೆ ಬರುವಾಗ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು, ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು ಹೇಳ್ಕೊಡ್ತಾರೆ. ಇದರಿಂದಾನೇ ನಕ್ಷತ್ರ ಇದೇ ತತ್ವದಲ್ಲಿ ಅದು ಚೈತನ್ಯನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಕೊಡ್ತಾರೆ. ಆ 2 ನಂಟು ಇದೆಯಲ್ಲ, ಸ್ಕೂಲಲ್ಲಿ ಕಲ್ತಿದ್ದು ಮತ್ತೆ ನಕ್ಷತ್ರಗಳ ಒಳಗಿನ ಇದು, ಅದು ಬಹಳ ಕ್ಲಿಷ್ಟವಾದದ್ದು ಅರ್ಥ ಮಾಡ್ಕೊಳ್ಳೋದು. ಸುಮಾರು MSc ಓದುವವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ 4 ಪ್ರೋಟಾನ್ ಸೇರುತ್ತೆ, 1 ಹೀಲಿಯಂ ಆಗುತ್ತೆ. ಆವಾಗ ನೋಡು, ಇಷ್ಟು ದ್ರವ್ಯರಾಶಿ ಇರಬೇಕು, ಹೀಲಿಯಂದಿಷ್ಟಿದೆ, ಅವೆರಡರ ಮಧ್ಯೆ ಒಂಚೂರು ಡಿಫ್ರೆನ್ಸ್ ಇದೆಯಲ್ಲ, ಅದೇ ಎನರ್ಜಿ ಆಗುತ್ತೆ. ಅದಕ್ಕೆ E=mc² ಫಾರ್ಮುಲಾ ಇದೆ. ಇಷ್ಟೆಲ್ಲ ಹೇಳ್ಬಿಡ್ಬೋದು. ಅದೆಲ್ಲ ಅವನು ಹೇಳಿ ಪರೀಕ್ಷೆನಲ್ಲಿ ಪಾಸ್ ಮಾಡ್ಬೋದು. ಆದರೆ ಯಾಕೆ ಈ ನಕ್ಷತ್ರ ಕೆಂಪಿಗಿದೆ, ಯಾಕೆ ಈ ನಕ್ಷತ್ರ ನೀಲಿಗಿದೆ ಕಾಣಿಸುತ್ತೆ. ಆಕಾಶ ತಲೆ ಎತ್ತಿ ನೋಡಿದ್ರೆ ಕಾಣಿಸುತ್ತೆ. ಅದು ಅವೆರಡಕ್ಕಿರೋ ವ್ಯತ್ಯಾಸ ಏನು, 2 ನ್ಯೂಕ್ಲಿಯರ್ ಫ್ಯೂಷನ್ ಆದರೂ 2ಕ್ಕೂ ಇರೋ ವ್ಯತ್ಯಾಸ ಏನು, ಇದನ್ನ ತಿಳ್ಕೊಳ್ಳೋದು ಮುಂದಿನ ಹೆಜ್ಜೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಫೌಂಡೇಶನ್ ಬೇಕು. ಆ ಹಂತಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅದು ಮುಂದಿನ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಹುಡುಕಿದ್ರೆ ಇದಕ್ಕೆ ಉತ್ತರ ಸಿಕ್ಕುತ್ತೆ ಅಂತ. ಆದರೆ ಅಷ್ಟ್ರ ಮಟ್ಟಿಗೆ ತಿಳುವಳಿಕೆನ ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆನಲ್ಲಿ ಕೊಡಬೇಕಾಗುತ್ತೆ. ಆ ಕೆಲಸ ಆಗಬೇಕಾಗಿದೆ. ಮೊದಲು ಬರೀ ಕಣ್ಣಿಂದ ನೋಡಿ ಏನು ನಡೀತಿದೆ ತಿಳ್ಕೊಳ್ಬೇಕು. ಆಮೇಲೆ ಒಳಗೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ಬರಬೇಕು. ಅದನ್ನು ನಾವು ಹುಟ್ಟಾಕಬೇಕು. ಅದು ನಮ್ಮ ಕರ್ತವ್ಯ ಆಗುತ್ತೆ. ಎಲ್ಲ ಮಕ್ಕಳಿಗೂ ಇರುತ್ತೆ ಅದು ತಿಳ್ಕೊಳ್ಬೇಕು ಅಂತ. ತಾರಾಲಯಕ್ಕೆ ಅಂದಾಜಲ್ಲಿ 2.5 ಲಕ್ಷ 3 ಲಕ್ಷ ಜನ ಬರ್ತಾರೆ. ಅದರೊಳಗೆ 50%ಕ್ಕೂ ಹೆಚ್ಚು ಮಕ್ಕಳೇ ಬರೋದು. ಆ ಮಕ್ಕಳಲ್ಲಿ ಕೆಲವರು ಬಂದು ಕೇಳೋ ಪ್ರಶ್ನೆನೇ ಇದು. ಅವ್ರಿಗೆ ಇದು ಹೇಗೆ ಸಾಧ್ಯ, ಒಳಗೆ ತೋರಿಸ್ಬಿಟ್ರಿ ಈ ನಕ್ಷತ್ರ ಕೆಂಪಗಾಗುತ್ತೆ ದೊಡ್ಡದಾಗುತ್ತೆ, ನಿಮ್ಗೆ ಹೇಗೆ ಗೊತ್ತಾಯ್ತು ಇದೆಲ್ಲಾನು ಅಲ್ವಾ? ಇಂಥ ಪ್ರಶ್ನೆಗಳು ತಿಳ್ಕೊಳ್ಬೇಕಾಗತ್ತೆ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಅವ್ರ ಕಡೆಯಿಂದ ಆ ಪ್ರಶ್ನೆ ಬರೆಸ್ಬೇಕು ನಾವು. ಅದು ನಮ್ಮ ಕರ್ತವ್ಯ. ತಾರಾಲಯದಲ್ಲಿ ನೀವು ನಿರ್ದೇಶಕಿ ಆಗಿದ್ರಿ. ಅದು ಶೋ ನೋಡ್ತೀವಲ್ಲ ಮೇಡಮ್, ನೋಡಿ ಆದ್ಮೇಲೆ ಈ ಪ್ರಶ್ನೋತ್ತರಗಳನ್ನ ತಣಿಸ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಇದೆಯಾ? ಇದೆ, ವ್ಯವಸ್ಥೆ ಇದೆ. ಅದು ನಾವು ಮುಖ್ಯವಾಗಿ ಒಂದು ಸ್ಕೂಲ್ನಿಂದ ಬಸ್ನಲ್ಲಿ ಕರ್ಕೊಂಡು ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಅದಾದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ. ಮೊದಲೇ ಕೇಳಿದ್ರೆ ಇಲ್ಲ ಅಲ್ಲೇ ಉತ್ತರ ಕೊಡ್ತಾರೆ, ಇಲ್ಲದೇ ಇದ್ರೆ ಕೆಳಗಡೆ ಇನ್ನೊಂದು ಹಾಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇಳುವಂತ ಮಕ್ಕಳಿಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ನಾನು ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳು ಕೇಳಿದ ಪ್ರಶ್ನೆಗೆ ಉತ್ತರ ಹುಡುಕೋದ್ರೊಳಗೆ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಹಾಗೆ ಪ್ರಶ್ನೆ ಕೇಳೋದನ್ನ ನಾವು ಉತ್ತೇಜನ ಕೊಡಬೇಕು. ಸ್ನಬ್ ಮಾಡಬಾರ್ದು, ಸುಮ್ಮನೆ ಕುತ್ಕೊಂತ ಕೇಳಬಾರ್ದು, ಸುಮ್ಮನೆ ಇರು ಅಂತೆಲ್ಲ ಹೇಳ್ಬಾರ್ದು. ನನಗೆ ಉತ್ತರ ಗೊತ್ತಿಲ್ಲ, ನಾವು ತಾರಾಲಯಕ್ಕೆ ಹೋದಾಗ ಕೇಳ್ಕೊಂಡು ತಿಳ್ಕೊಂಡು ಬರೋಣ ಅಂತ ಹೇಳಿದ್ರೆ ಅಲ್ಲಿ ನನ್ನ ಜೂನಿಯರ್ಸ್ ಇದ್ದಾರಲ್ಲ, ಎಲ್ಲರೂ ತುಂಬಾ ಆಸ್ಥೆಯಿಂದ ಹೇಳ್ಕೊಡ್ತಾರೆ. ಒಂದು ದಿವಸದ ಕಾರ್ಯಕ್ರಮ ಹಾಕೊಂಡು ಹೋಗ್ಬೋದು, ಒಂದು ದಿವಸ ಪೂರ್ತಿ ಅಲ್ಲಿ ಕಳಿಬಹುದು. ಆವಾಗ ಈ ಚಟುವಟಿಕೆಗಳು ಮತ್ತೆ ಪ್ರಯೋಗಗಳು ಮಾಡಿ ತೋರಿಸ್ಬಿಟ್ಟು
ಹೇಗೆ ಈ ಥರ ಬಣ್ಣದಿಂದ ನಾವು ಅದರ ಉಷ್ಣತೆ ಎಷ್ಟು ಅಂತ ತಿಳ್ಕೊಳ್ಬೋದು, ಅದೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನೀವು ನೋಡಿದ್ದು ಒಂದು ಶೋ ಇರ್ಬೋದು, ಆದರೆ ಬೇರೆ ಬೇರೆ ಥೀಮ್ ಇರೋದು ಶೋ ಇರುತ್ತೆ. ಸೋಲಾರ್ ಸಿಸ್ಟಮ್ ಅಂತ ಒಂದಿರುತ್ತೆ, ಗ್ಯಾಲಕ್ಸಿ ಮೇಲೆ ಒಂದಿರುತ್ತೆ, ಚಂದ್ರನ್ ಮೇಲೆ ಒಂದಿರುತ್ತೆ, ಇಂಥ ಬೇರೆ ಬೇರೆ ಥೀಮ್ ಇರೋ ಸ್ಪೇಸ್ ಮೇಲೆ ಒಂದಿರುತ್ತೆ. ಸ್ಪೇಸ್ ಅಂತಂದ್ರೆ ನಾ ಹೇಳ್ತಿರೋದು ಅಂತರಿಕ್ಷ ಯಾನ, ಅದು ಹೇಗೆ ಆರಂಭವಾಯಿತು ಅದನ್ನು ತೋರಿಸೋದು ಒಂದು ಕಾರ್ಯಕ್ರಮ ಇದೆ. ಆಮೇಲೆ ಜೀವದ ಉತ್ಪತ್ತಿ ಹೇಗಾಯಿತು ಅದನ್ನ ತಿಳ್ಕೊಳ್ಳೋದಕ್ಕೆ ಯಾವ ಥರ ಪ್ರಯೋಗಗಳು ಮಾಡ್ತಾ ಇದ್ದಾರೆ, ಈ ಥರದ್ದು ಬೇರೆ ಬೇರೆ ವಿಷಯಗಳಲ್ಲಿ ಇರುತ್ತೆ. ಅದರಿಂದ ಒಂದ್ಸಲಿ ಹೋಗಿ ಬಂದ್ರೆ ಸಾಲದು, 2-3 ಸಲ ಹೋಗ್ಬೇಕು. ಸ್ಕೂಲ್ಗಳಿಂದ ಹೋಗೋದಕ್ಕೆ ಕಷ್ಟವಾಗುತ್ತೆ, 2-3 ಸಲ ಅವ್ರು ಕರ್ಕೊಂಡು ಬರೋಕ್ಕಾಗಲ್ಲ. ಆದರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಒಂದು ತಾರಾಲಯದ ಕಾರ್ಯಕ್ರಮನ ನೋಡ್ಕೊಂಡು ಬರೋಣ, ಅಯ್ಯೋ ಈಗಾಗಲೇ ನೋಡಿದೆ ಮಗು ತಿರ್ಗಾ ತೋರಿಸೋ ಅವಶ್ಯಕತೆ ಇಲ್ಲ, ಆ ಥರ ಯೋಚನೆ ಮಾಡಿದೆ ಕರ್ಕೊಂಡು ಬಂದ್ರೆ ಅವಾಗ ಅವರ ತಲೆಯಲ್ಲೇ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ ತಂದೆ ತಾಯಿಗಳದ್ದು. ಅದಕ್ಕೆ ಅಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಪ್ರತಿ 2ನೇ ಭಾನುವಾರ ಒಂದು ಆಸ್ಕ್ ಎನ್ ಅಸ್ಟ್ರಾನಮರ್ ಅಂದ್ರೆ ಖಗೋಳ ವಿಜ್ಞಾನಿಗಳನ್ನ ಕೇಳಿ ಅಂತ, ಒಬ್ರು ಖಗೋಳ ವಿಜ್ಞಾನಿ ಇರ್ತಾರೆ, ಯಾರು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಇದು ತುಂಬಾ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ರಿ ಒಂದ್ ಮಗುಗೆ ಈಗ ಸೂರ್ಯನ್ ನೋಡಿದ್ರೆ ಇಷ್ಟು ಗಂಟೆ ಆಗಿದೆ ಅಂತ ಕಲಿಸ್ತಿದ್ರು ಅವರು ವಿಜ್ಞಾನಿಯಾಗಿ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಶ್ಲೋಕಗಳಿತ್ತು ಅದೆಲ್ಲ ಹೇಳಿದ್ರಲ್ಲ. ಜೊತೆಗೆ ಈ ರಾಶಿ ನಕ್ಷತ್ರ ಅವೆಲ್ಲ ಇದಾವಲ್ಲ, ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದೆಯಲ್ಲ ಆ ವಿಜ್ಞಾನಕ್ಕೂ ಮತ್ತೆ ಅಲ್ಲ, ರಾಶಿ ನಕ್ಷತ್ರ ಎಲ್ಲಾನು ಆಕಾಶದಲ್ಲಿ ಇರೋದೇನೆ, ಅಲ್ಲ ಮನುಷ್ಯನ ಬದುಕಿಗೂ ಆ ಬದುಕಿಗೆ ಸಂಬಂಧ ಇರಲ್ಲ. ಅದನ್ನ ನೀವು 2 ಬೇರೆ ಬೇರೆ ಮಾಡಬೇಕು. ಒಂದು ಮದ್ವೆ ಅಥವಾ ಒಂದು ಹುಟ್ಟು ಇಲ್ಲ, ಅದನ್ನ ನೀವು ಬೇರೆ ಮಾಡಬೇಕು. ಯಾಕೆಂದ್ರೆ ಅದು ಸಂಸ್ಕೃತಿ ಮತ್ತೆ ಪದ್ಧತಿ, ಅದಕ್ಕೂ ಸಂಬಂಧ ಇದೆ. ಜ್ಯೋತಿಷ್ಯ, ಜ್ಯೋತಿ ಅನ್ನೋ ಪದ, ಜ್ಯೋತಿ ಅಂದ್ರೆ ಆಕಾಶದಲ್ಲಿರೋ ಚುಕ್ಕೆ ಅನ್ನೋ ಅರ್ಥ ಬರುತ್ತೆ. ಆ ಜ್ಯೋತಿ ಸೂರ್ಯನೂ ಆಗ್ಬೋದು, ನಕ್ಷತ್ರನೂ ಆಗ್ಬೋದು, ಗ್ರಹನೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದನ್ನ ಕಲಿಸುವಂತ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಆಗುತ್ತೆ. ಮುಖ್ಯವಾಗಿ ಅದು ಆಕಾಶದಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ್ದಿದೆ, ಗುರು ಎಲ್ಲಿದೆ, ಗುರು ಶನಿ ಗ್ರಹ ಎಲ್ಲಿದೆ ಅಷ್ಟನ್ನ ಲೆಕ್ಕ ಮಾಡಿ ತಿಳ್ಕೊಳ್ಬಹುದು. ಕತ್ತೆತ್ತಿ ನೋಡಿ ಹೌದು ನಾನು ಮಾಡಿದ ಲೆಕ್ಕ ಸರಿ ಅಂತ ತಿಳ್ಕೊಳ್ಳೋದಕ್ಕೆ ಸರಿಯಾಗಿದೆ ಅದು. ಅದನ್ನ ಇವಾಗ ಅಸ್ಟ್ರಾಲಜಿ ಅಂತ ಏನ್ ಕರೀತಾರೆ, ಫಲಜ್ಯೋತಿಷ್ಯ ಅಂತ, ಅದಕ್ಕೆ ಸಂಪರ್ಕ ನೇರವಾಗಿ ಮಾಡೋದಕ್ಕೆ ಕಷ್ಟವಾಗುತ್ತೆ. ಯಾಕೆಂದ್ರೆ ಅದು ಯಾವ್ದು ಹಂತದಲ್ಲಿ ಈ ತರ ಒಂದು ಕಲ್ಪನೆ ಬಂತು, ಅದು ನೀವು 2000 ವರ್ಷಕ್ಕೆ ಹಿಂದೆ ಹೋಗ್ಬೇಕಾಗತ್ತೆ. ನೀವು ಹಾಗೆ ಹುಡ್ಕೊಂಡು ಹೋದ್ರೆ ನಮ್ಮಲ್ಲಿ ಈ ಕಲ್ಪನೆ ಇರಲಿಲ್ಲ. ಅಲೆಕ್ಸಾಂಡರ್ ಕಾಲದಲ್ಲಿ ಬಂತು, ಗ್ರೀಕರಿಂದ ಬಂತು ಅಂತ ಹೇಳ್ತಾರೆ. ಅಲ್ಲಿವರೆಗೆ ಈ ಫಲಜ್ಯೋತಿಷ್ಯ ಅನ್ನೋದು ಇರಲಿಲ್ಲ ಅಂತ. ಆಕಾಶ ನೋಡ್ತಾ ಇದ್ರು, ಯಾತಕ್ಕೆ ತಮ್ಮ ಕಾಲಗಣನೆಗೋಸ್ಕರ ನೋಡ್ತಾ ಇದ್ರು. ಇವತ್ತು ಹೊರಡ್ತಾರೆ, ಚಂದ್ರ ಇಲ್ಲಿದೆ, ಎಷ್ಟೋ ದಿವಸ ಪ್ರಯಾಣ ಮಾಡ್ತಾರೆ, ಮಧ್ಯೆ ಮಳೆ ಬಂದಿರ್ಬೋದು, ಆಕಾಶ ಕಾಣದೇ ಇರ್ಬೋದು. 4 ದಿವಸ ಪ್ರಯಾಣ ಮಾಡಿದ್ಮೇಲೆ ಅವ್ರಿಗೆ ತಿರ್ಗಾ ಚಂದ್ರನ್ ನೋಡಕ್ ಅವಕಾಶ ಸಿಕ್ಕಿದಾಗ ಅವರು ಅಲ್ಲಿ ಸ್ಥಳ ಎಲ್ಲಿಗೆ ಬಂದಿದ್ದೀವಿ, ಅಲ್ಲಿ ಕಾಲಮಾನ ಏನು. ನಮ್ಮೂರಲ್ಲಿ ನಾವು ಹೊರಟಾಗ 12 ಗಂಟೆ ಇತ್ತು. ನಾವಲ್ಲಿ ಹೋಗಿ ಸೇರಿದಾಗ ಯಾವುದೋ ಒಂದು ಊರಿಗೆ ಹಡಗ್ನಲ್ಲಿ ಹೋಗಿರ್ಬೋದು, ಅಲ್ಲಿ ಹೋಗಿ ಸೇರಿದಾಗ ಚಂದ್ರ ಈ ಜಾಗದಲ್ಲಿ ನಾವು 7 ದಿವಸ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ, 7 ದಿವಸ ಆದ್ಮೇಲೆ ಇಷ್ಟು ಗಂಟೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಕಾಶ ನೋಡ್ಬೇಕಾಗಿತ್ತು ಅವರು. ಆ ಕಾರಣಕ್ಕೆ ಅವ್ರಿಗೆ ನಕ್ಷತ್ರ, ರಾಶಿ ಇವೆಲ್ಲವೂ ಬೇಕಾಗಿತ್ತು, ಅವುಗಳ ಪರಿಚಯ ಮಾಡ್ಕೊಂಡಿದ್ರು. ಇವಾಗ ಕತ್ತೆತ್ತಿ ನೋಡೋದು ಇಲ್ಲ, ಇದು ಬರೀ ಪುಸ್ತಕಕ್ಕೆ ಸೀಮಿತವಾಗಿದೆ. ನಕ್ಷತ್ರ, ರಾಶಿ ಎಲ್ಲಾನು ಲೆಕ್ಕ ಮಾಡ್ಬಿಟ್ಟು ಕತ್ತೆತ್ತಿ ನೋಡ್ದೇನೆ ಮುಹೂರ್ತ ಅಂತ ಕೊಡ್ತಾರೆ. ಮುಹೂರ್ತ ಅಂತ ಅನ್ನೋದು ಒಂದು ಅವಧಿ, ಒಂದು ದಿನಾನ ಇಷ್ಟು ಭಾಗವಾಗಿ ಇವಾಗ 24 ಗಂಟೆ ಮಾಡಿದ್ದೀವಿ, ಆವಾಗ ಮುಹೂರ್ತ ಅಂತ ಭಾಗ ಮಾಡ್ಕೊಂಡಿದ್ರು. ಆದ್ರೆ ಇವಾಗ ಅದ್ರ ಅರ್ಥ ಬೇರೆ ಆಗಿದೆ. ಆವಾಗ ಲಗ್ನ ಅನ್ನೋದಕ್ಕೆ ಬೇರೆ ಅರ್ಥ ಇತ್ತು. ಲಗ್ನ ಅಂತಂದ್ರೆ ಪೂರ್ವ ದಿಗಂತದಲ್ಲಿ ಏನು ಹುಟ್ತಾ ಇದೆ, ಯಾವ್ದು ನಕ್ಷತ್ರ ಹುಟ್ತಿರ್ಬೋದು, ರಾಶಿ ಹುಟ್ತಿರ್ಬೋದು, ಅದರ ಹೆಸರನ್ನ ಲಗ್ನ ಅಂತ ಕರಿತಿದ್ರು. ಇವತ್ತು ಬೇರೆ ಅರ್ಥ ಬರ್ತಾ ಇದೆ. ಕ್ರಮೇಣ ಕಲೋಕ್ವಿಯಲ್ ಆಗಿ ಪದಗಳ ಅರ್ಥಗಳೇ ಬದಲಾಯಿಸ್ಕೊಂಡು ಸಂಸ್ಕಾರ ಅಂತ ಪದ ಇದೆ. ಸಂಸ್ಕಾರ ಅನ್ನೋ ಪದ ಕೇಳಿದ ತಕ್ಷಣ ನಿಮ್ಗೆ ಏನ್ ಕಲ್ಪನೆ ಬರುತ್ತೆ? ಸತ್ತೋದಾಗ ಮಾಡುವಂತ ಒಂದು ಕ್ರಿಯೆ ಅಂತ ಬರುತ್ತೆ. ಅದಲ್ಲ, ಸಂಸ್ಕಾರ ಅಂದ್ರೆ ತಿದ್ದುಪಡಿ ಮಾಡೋದು ಅಂತ ಅಷ್ಟೇ. ಏನೋ ಒಂದು ಲೆಕ್ಕ ಮಾಡಿದ್ದೀವಿ, ಆ ಲೆಕ್ಕದ ಪ್ರಕಾರ ಚಂದ್ರ ಇಲ್ಲಿರ್ಬೇಕಾಗಿತ್ತು, ಅಲ್ಲಿಲ್ಲ, ನಾವು ನೋಡಿದ್ವಿ, ಆವಾಗ ನಮ್ಮ ಲೆಕ್ಕಕ್ಕೆ ಒಂದು ತಿದ್ದುಪಡಿ ಮಾಡ್ಕೊಳ್ಬೇಕು, ಅದಕ್ಕೆ ಸಂಸ್ಕಾರ ಅಂತ ಹೆಸರು. ಹೀಗೆ ಕೆಲವು ಪದಗಳ ಅರ್ಥನೇ ಬದಲಾಯಿಸಿ ಹೋಗ್ಬಿಟ್ಟಿರೋದ್ರಿಂದ ಲೆಕ್ಕ ಮಾಡಿ ಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಳೋದೇನಿದೆ ಅದು ಜ್ಯೋತಿಷಾಸ್ತ್ರ. ಅದು ಯಾವುದು ಸಾಮಾನ್ಯ ಜ್ಞಾನ ಅನ್ನಿಸ್ಕೊಂಡಿತ್ತು ಅದು ಇವತ್ತು ಒಂದು ಮಿಸ್ಟ್ರಿ ಅಲ್ವಾ? ಹೌದು ಹೌದು.
ಮ್ಯಾಜಿಕ್ ತರ ಏನೋ ತೋರಿಸ್ತಾ ಇದ್ದಾರೆ ಅವರು. ಅಲ್ಲಿದೆ, ಕ್ಯಾಲೆಂಡರ್ನಲ್ಲೇ ಇದೆ, ನಕ್ಷತ್ರ ಕೃತ್ತಿಕ ಅಂತ ಬರ್ದಿದೆ. ನೀವು ಕತ್ತೆತ್ ನೋಡಿದ್ರೆ ಚಂದ್ರನ ಪಕ್ಕದಲ್ಲಿ ಕೃತ್ತಿಕ ಇರುತ್ತೆ. ಆದ್ರೆ ಅದು ನಾನು ಏನೋ ಮ್ಯಾಜಿಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತನೋ ಅರ್ಥ ಬರ್ತಾ ಇದೆ ಇವತ್ತು. ಈ ಗ್ಯಾಪ್ಗೆ ಏನ್ ಕಾರಣ ಇರಬಹುದು? ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ ಪದ್ಧತಿ ಬದಲಾಯಿಸ್ತು. ಮೇಡಮ್, ನಿಮಗೆ ಹೇಗೆ ಈ ಆಸಕ್ತಿ ಹುಟ್ಟಿದ್ದು? ಈಗ ಆಕಾಶನ ತೋರಿಸಿದ್ರು, ಈಗ ನಮ್ ಸುತ್ತನೇ ವಿಜ್ಞಾನ ಇದೆ, ಆದ್ರೂ ಎಲ್ಲರಿಗೂ ಕುತೂಹಲ ಬರೋದಿಲ್ಲ, ಅದು ಎಲ್ಲರಿಗೂ ಅದೇ ಆಸಕ್ತಿ ಹುಟ್ಟೋದಿಲ್ಲ. ನಿಮಗೆ ಹೇಗೆ? ನಾನು ಅದಕ್ಕೆ ನಮ್ಮ ತಾಯಿಯವ್ರನ್ನೇ ಹೇಳ್ಬೇಕು. ಯಾಕೆಂದ್ರೆ ನಾವು ಹೊಸ ಮನೆ ಕಟ್ಕೊಂಡು ಹೋದಾಗ ಸುತ್ತಲೂ ಮನೆಗಿನ ಏನೂ ಇರ್ಲಿಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳು. ಅವಾಗ ಮನೆ ಮುಂದೆ ಕುತ್ಕೊಂಡ್ರೆ ನೋಡಕ್ಕೆ ನಮ್ಗೇನು ಮನರಂಜನೆ ಏನೂ ಇರ್ಲಿಲ್ಲ. ಸಪ್ತರ್ಷಿ ಮಂಡಲ ತೋರಿಸ್ಬಿಟ್ಟು ಸ ಅಕ್ಷರದ ಒತ್ತು ಕಂಡಾಗ ಕಾಣುತ್ತಲ್ಲ, ಅದೇ ಸಪ್ತರ್ಷಿ ಅಂತ ನಮ್ಮ ತಾಯಿ ತೋರಿಸ್ಕೊಟ್ಟಿದ್ರು. ಆಮೇಲೆ ನಮ್ಮ ತಂದೆ ಒಡೆಯನ್ನೋ ನಕ್ಷತ್ರ ಪುಂಜ ಯಾವುದು ಅಂತ ನಮ್ಮ ತಂದೆ ತೋರಿಸ್ಕೊಟ್ಟಿದ್ರು. ಅವ್ರು ಯಾಕೆ ತೋರಿಸ್ಕೊಟ್ಟಿದ್ರು? ಅವರು ಸ್ಕೂಲಲ್ಲಿದ್ದಾಗ ಸಾಯಂಕಾಲ ಬಂದ್ರು ಅಂತ ಮಕ್ಕಳಿಗೆ ಕರೆದ್ಬಿಟ್ಟು ಅವರ ಮೇಷ್ಟ್ರು ಅವ್ರಿಗೆ ತೋರಿಸ್ಕೊಟ್ಟಿದ್ರು. ಪಾಠದಲ್ಲಿ ಇರ್ಲಿಲ್ಲ ಅದು, ಹಾಗಾಗಿ ಅವ್ರಿಗೆ ಅದೆಲ್ಲ ಗೊತ್ತಿತ್ತು. ಆಮೇಲೆ ಪ್ರತಿ ವರ್ಷ ಸೂರ್ಯ ಹುಟ್ಟುತ್ತೆ ಮುಳುಗುತ್ತೆ, ಅದ್ರಲ್ಲಿ ಏನ್ ಆಶ್ಚರ್ಯ. ಆದ್ರೆ ಯಾವ್ದೋ ಒಂದು ದಿವಸ ಮಾತ್ರ ನಮ್ಮ ರಸ್ತೆಗೆ ನೇರವಾಗಿ ಸೂರ್ಯ ಹುಟ್ಟುತ್ತೆ ಈ ಕಡೆಗೆ, ಅದೇ ನೇರಕ್ಕೆ ಈ ಕಡೆ ಮುಳುಗುತ್ತೆ. ಅದೊಂದು ವಿಶೇಷ ದಿನ ಅಂತ ನಮ್ಮ ತಾಯಿ ನಮ್ ನೆಬ್ಸ್ಬಿಟ್ಟು ತೋರಿಸ್ತಾ ಇದ್ರು. ಇಲ್ಲಿ ಏನು ಚಮತ್ಕಾರ ಇದೆ, ಇಲ್ಲಿ ನಮಗ್ ಗೊತ್ತಿಲ್ಲದೆ ಇರೋದೇನು ಅವತ್ ಮಾತ್ರ ಕಾಣಿಸುತ್ತೆ, ಬೇರೆ ದಿವಸ ಕಾಣಲ್ವಲ್ಲ. ಕಾಣಿಸ್ತಿತ್ತು ಮಾರ್ಚ್ 21ಕ್ಕೆ. ಅವ್ರ ಉತ್ತರ ಗೊತ್ತಿರ್ಲಿಲ್ಲ, ಕುತೂಹಲ ಅಂತೂ ಇತ್ತು, ತಿಳಿಸ್ಕೊಟ್ರು. ಅದು ಹಾಗೆ ಉಳಿದೋಯ್ತು ಸಣ್ಣವರಿದ್ದಾಗ. ಮತ್ತೆ ನಾನು MSc ಮಾಡಿದಾಗ ಆಸ್ಟ್ರೋಫಿಸಿಕ್ಸ್ ನಲ್ಲಿ PhD ಮಾಡೋದಕ್ಕೆ ಸೇರಿದಾಗ ಆವಾಗ್ಲೂ ನನಗೆ ಫಿಸಿಕ್ಸ್, ಸ್ಪೆಕ್ಟ್ರೋಸ್ಕೋಪಿ ಇಂಥವು ತಲೆ ಒಳಗಿತ್ತೆ ಹೊರತು ಇದು ಅಷ್ಟಿಲ್ಲ. ಆದ್ರೆ ಅಲ್ಲಿ ಹೋಗಿ ತಮಿಳ್ನಾಡಿನಲ್ಲಿದೆ, ಅಲ್ಲಿ ವೀಕ್ಷಣಾಲಯಕ್ಕೆ ಹೋಗ್ತಿದ್ವಿ. ನಿಜವಾದ ಆಕಾಶನ ನೋಡೋದಕ್ಕೆ ಅವಕಾಶ ಸಿಕ್ಕಿದಾಗ ಬೆಂಗಳೂರಿನಲ್ಲಿ ಲೈಟ್ ಪೊಲ್ಯೂಷನ್, ನಿಮ್ಗೆ ಕತ್ತೆತ್ ನೋಡಕ್ಕೆ ವ್ಯವಧಾನ ಇರೋದಿಲ್ಲ. ಅಲ್ಲಿ ಅದನ್ನೇ ಮುಖ್ಯವಾಗಿ ಮಾಡ್ತಾ ಇದ್ದಾಗ ಅಲ್ಲಿ ನಾನು ಕುತೂಹಲನೆಲ್ಲ ತಣಿಸ್ಕೊಂಡು, ಇವತ್ತು ಚಂದ್ರ ಇಲ್ಲಿದೆ, ನಾಳೆ ಎಲ್ಲಿರುತ್ತೆ ಲೆಕ್ಕ ಹಾಕಿ ಹೇಳಕ್ ಸಾಧ್ಯನಾ? ಚಂದ್ರನ್ ನೋಡಿ ದಿಕ್ಕು ತಿಳ್ಕೊಳಕ್ ಸಾಧ್ಯನಾ? ಅಲ್ಲಿ ಚಂದ್ರೋದಯ ಆಗ್ತಾ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆಯಾ? ಇಂಥದೆಲ್ಲ ನೋಡಿ ಕಲ್ತಿದ್ರಿಂದ ಅದು ತಲೆ ಒಳಗೆ ಚೆನ್ನಾಗಿ ಉಳ್ಕೊಂಡಿದೆ. ತಾರಾಲಯಕ್ಕೆ ಸೇರಿದಾಗ ಮಕ್ಕಳು ಕೇಳ್ತಾರಲ್ಲ ಪ್ರಶ್ನೆ, ಆ ಮಕ್ಕಳಿಗೆ ನಾನು ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ತಕ್ಕಾಗಿ ನಾನು ತಯಾರಿ ಮಾಡ್ಕೊಳ್ಬೇಕಾಗ್ತಿತ್ತು. ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ. ಅದರಲ್ಲಿ ಇವತ್ತು ರಾತ್ರಿ ನಿಮ್ಗೆ ಏನೇನು ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ಬಿಟ್ಟು, ನಿಜವಾದ ಆಕಾಶನ ಒಳಗೆ ಕ್ರಿಯೇಟ್ ಮಾಡಿ ತೋರಿಸ್ಬಿಟ್ಟು ಅದಾದ್ಮೇಲೆ ನೀವು ಪ್ರಶ್ನೆ ಕೇಳಿ ಅಂತ ಹೇಳ್ತಿದ್ದೆ. ಆ ಕಾರ್ಯಕ್ರಮಕ್ಕೆ ಪುಟ್ ಮಕ್ಕಳು ತುಂಬಾ ಅವ್ರ ತಂದೆ ತಾಯಿ ಜೊತೆ ಬರ್ತಿದ್ರು. ತಂದೆ ತಾಯಿಗೂ ಕುತೂಹಲ ಇರ್ತಿತ್ತು. ಮಕ್ಕಳು ನಿರ್ಭಯವಾಗಿ ಕೇಳ್ಬಿಡ್ತಾ ಇದ್ರು ಪ್ರಶ್ನೆ. ಆವಾಗ ನೀವು ಅಲ್ಲಿ ತೋರ್ಸಿದ್ರಲ್ಲ, ಅದ್ರ ಪಕ್ಕ ಇನ್ನೊಂದು ಚುಕ್ಕೆ ಇತ್ತಲ್ಲ, ಅದೇನದು? ಮತ್ತೆ ಆನ್ ಮಾಡಿ, ಆ ಚುಕ್ಕೆ ಇದು, ಆ ನಕ್ಷತ್ರದ ಹೆಸರು ಇದು, ಅವೆರಡೂ ಯಾವಾಗ್ಲೂ ಹಾಗೆ ಇರುತ್ತಾ? ಇಂಥ ಪ್ರಶ್ನೆಗಳು ಮಕ್ಕಳ ಬಾಯಲ್ಲಿ ಬರ್ತಿತ್ತು. ಹಾಗಾಗಿ ಆ ಮಕ್ಕಳಿಂದ ನಾನು ಕಲಿತೆ. ನನ್ನ ಕುತೂಹಲ ಅವರಿಂದ ನನಗೆ ಟ್ರಿಗರ್ ಆಯ್ತು ಅಂತ ಅನ್ಸುತ್ತೆ. ಯಾವ ಊರು ಮೇಡಮ್ ತಮ್ದು? ನಾನು ಬೆಂಗಳೂರು. ಹೌದು. ತಂದೆ ತಾಯಿ ನಮ್ಮ ತಂದೆಯವರು ಅವರು ಮಾಡ್ತಿದ್ದ ವೃತ್ತಿಗಿಂತ ಮುಖ್ಯವಾಗಿ ಅವರು ಬೆಂಗಳೂರಿನ ಇತಿಹಾಸ ಅಂತ ಗ್ರಂಥ ಬರೆದಿದ್ದಾರೆ. ಅದರಿಂದ ಬೆಂಗಳೂರಿನಲ್ಲಿ ಎಲ್ರಿಗೂ ಪರಿಚಿತರು ಅವರು. ಬನಸುಂದರರಾವ್ ಅಂತ. ನಮ್ಮ ತಾಯಿಯವರು ಜಾಸ್ತಿ ಓದಿಲ್ಲ, ಬರೀ 7ನೇ ಕ್ಲಾಸ್ ಓದಿದ್ರು. ಅವರು ಬೆಂಗಳೂರೇ. ಅವರು ರತ್ನಮ್ಮ ಸುಂದರರಾವ್ ಅಂತ ಲೇಖನಗಳು, ಆಕಾಶವಾಣಿಗೆ ಬೇಕಾದಷ್ಟು ನಾಟಕಗಳು ಎಲ್ಲ ಬರ್ಕೊಟ್ಟಿದ್ರು ಅವರು. ಹಾಗಾಗಿ ಪುಸ್ತಕಗಳ ಮಧ್ಯೆ ಬೆಳೆದೆ. ಆ ಕಡೆಗೆ ನನ್ನ ಒಲವು ಇತ್ತು. ಈಗಿನ ಹಾಗೆ ಈಗಿನ ಮಕ್ಕಳಿಗೆ ಇರೋ ತರದ ಒತ್ತಡ, ಇಂಜಿನಿಯರಿಂಗ್ ಹೋಗು, MBBS ಮಾಡು, ಅದ್ಯಾವುದು ಇಲ್ಲ. ನಾವು 5 ಮಕ್ಕಳು 5 ಬೇರೆ ಬೇರೆ ಆರಿಸ್ಕೊಂಡ್ವಿ. ಯಾವ್ದಕ್ಕೂ ನಮ್ಮ ತಂದೆ ಒತ್ತಾಯ ಮಾಡ್ಲಿಲ್ಲ. ಏನ್ ಅನ್ಸುತ್ತೆ ಮೇಡಮ್, ಈಗಿನ ಮಕ್ಕಳಿಗೆ ಕುತೂಹಲನೇ ಇಲ್ಲ? ಹೌದು, ಅದು ಈಗ ನಮ್ಗೆಲ್ಲ ಚಂದ್ರನ್ ತೋರ್ಸಿನೇ ತಾನೆ, ನಕ್ಷತ್ರ ತೋರ್ಸಿನೇ ತಾನೆ ಊಟ ಮಾಡಿಸಿದ್ದು, ಅದ್ರ ಮೇಲೆನೆ ಹಾಡು ಹೇಳಿದ್ದು. ಆದ್ರೆ ಈಗ ನಾವು ಅದನ್ನ ಮಾಡ್ತಾ ಇಲ್ವಲ್ಲ. ಅದು ಒಂದು. ಎರಡನೇದು, ನೀವು ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರ ಅವ್ರಿಗೆ ಮೊಬೈಲ್ ನಲ್ಲಿ ಸಿಕ್ಬಿಡತ್ತಲ್ಲ. ಹಾಗಾಗಿ ಅಡ್ವಾಂಟೇಜ್ ಅನ್ಸುತ್ತಾ ಡಿಸ್ಅಡ್ವಾಂಟೇಜ್ ಅದು. ಯಾಕೆಂದ್ರೆ ತಾವೇ ಆ ಉತ್ತರನ ಹುಡುಕ್ಬೇಕು ಅಂತ ಅವ್ರನ್ನ ನಾವು ಪ್ರೇರೇಪಿಸ್ತಾನೆ ಇಲ್ವಲ್ಲ. ಅವರೇ ಇವಾಗ ನಡೆಯೋಕ್ಕೆ ಕಲಿಯೋರು ಎಡು ಬಿದ್ದುಬಿಟ್ಟು ಹೀಗೆಲ್ಲ ನಡೆಯೋದು, ಹೀಗೆ ಹೆಜ್ಜೆ ಊರ್ಬೇಕು ಅಂತ ತಿಳ್ಕೊಳ್ಬೇಕು ಅಲ್ವಾ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ತಿಲ್ಲ. ತಂದೆ ತಾಯಿಗಳು ಬೆಳೆಸೋ ತರದಲ್ಲೂ ಇದೆ. ಈಗ ನೀವು ಜನಸಾಮಾನ್ಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ, ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಈಗ ನಮ್ಗೆ ಗ್ರಹಣ ಇವತ್ತಿಗೂ ನೋಡಿ ಎಷ್ಟೊಂದು ಮೂಢನಂಬಿಕೆ ಇದೆ ಗ್ರಹಣದ ಬಗ್ಗೆ. ಧೂಮಕೇತು ಬಹಳ ಅಸಹಜ, ನಮ್ಮ ಬದುಕಿಗೆ ಮಾರಕ ಅನ್ನೋ ತರದ್ದೆಲ್ಲ ಆಲೋಚನೆಗಳು ಇನ್ನೂ ಇದೆ. ಅದಕ್ಕೆ ಪ್ರತಿ
ರೀತಿಯಾಗಿ ಅದು ಒಂದು ವಿಜ್ಞಾನ ವಿದ್ಯಮಾನ, ಅದೊಂದು ವಿದ್ಯಮಾನ ಮತ್ತೆ ಪ್ರಾಕೃತಿಕ ವಿಜ್ಞಾನ, ವಿದ್ಯಮಾನ ಅಷ್ಟೇ. ಅದನ್ನ ಹೇಳುವಂತ ಹಲವಾರು ಪ್ರಯತ್ನಗಳಾಗ್ತಾ ಇದೆ. ಒಂದ್ಸರ್ತಿ ಅದು ಗೆಲ್ಲುತ್ತೆ, ಇದೊಂದ್ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇಲ್ಲ ಅದು ಪ್ರಯತ್ನದ ಫಲಿತಾಂಶ ಹೇಳ್ಬೇಕಾದ್ರೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. 80ನೇ ಇಸ್ವಿನಲ್ಲಿ ಒಂದು ಗ್ರಹಣ ನಡೀತು, ಪೂರ್ಣ ಸೂರ್ಯ ಗ್ರಹಣ ನಡೀತು. ಆ ಪೂರ್ಣ ಸೂರ್ಯ ಗ್ರಹಣ ನಡೆದಾಗ ಗೊತ್ತಿದೆಯಲ್ಲ, ಪೇಪರ್ನಲ್ಲಿ ಓದಿ ತಿಳ್ಕೊಂಡಿರ್ಬೋದು ನೀವು, ಕರ್ಫ್ಯೂ ತರ ಇತ್ತು. ಒಂದು ಹೋಟೆಲ್ ತೆಗ್ದಿರ್ಲಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಯ್ತು, ಟ್ರೈನ್ಗಳು ಕ್ಯಾನ್ಸಲ್ ಆದವು. ಅದೇ ಗ್ರಹಣ ಆದ್ರೆ ಇವತ್ತು ಇಲ್ಲೇ ಹಾಸನದಲ್ಲೇ ಮಾಡಿದ್ರು, ಗ್ರಹಣದ ದಿವಸ ಟೆಲಿಸ್ಕೋಪ್ ಇಟ್ಟಿದ್ರು, ಎಲ್ಲ ಬಂದು ನೋಡಿದ್ರು, ಯಾರು ಬಾಗಿಲು ಹಾಕೊಳ್ಳಿಲ್ಲ, ಕ್ರೀಡಾಂಗಣದಲ್ಲಿ ಇಟ್ಟಿದ್ರು. ಹೌದು, ಆದ್ರಿಂದ ಬದಲಾವಣೆ ಆಗ್ತಾ ಇದೆ, ಆಗುತ್ತೆ ಅಂತ ಆಸೆ ಇಟ್ಕೊಳ್ಳೋಣ. ಮೇಡಮ್, ಈ ತರದ ವಿದ್ಯಮಾನನ ಬಹಳ ಸಹಜ ಇದು ಅಂತ ತಿಳಿಸ್ಕೊಡ್ಲಿಕ್ಕೆ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ. ಒಬ್ಬ ವಿಜ್ಞಾನಿಯಾಗಿ ತಾರಾಲಯದಲ್ಲಿ ಅಷ್ಟೇ ಅಲ್ಲ, ಅದರ ಹೊರತಾಗಿ ಹಲವಾರು ಪತ್ರಿಕೆಗಳಿಗೆ ನೀವು ಅಂಕಣಗಳನ್ನ ಬರೆದಿದ್ದೀರಾ, ಮತ್ತೆ ಪುಸ್ತಕಗಳನ್ನ ಕೂಡ ಬರೆದಿದ್ದೀರಾ. ಬಾನಿಗೊಂದು ಕೈಪಿಡಿ ಇರ್ಬೋದು. ಹೌದು, ಈಚೆಗೆ ಬಂದಿದ್ದು ಖಗೋಳ ದರ್ಶನ ಅಂತ ಒಂದು, ಅದು ಎನ್ಸೈಕ್ಲೋಪೀಡಿಯಾ ಅನ್ಬೋದು ನೀವು. ಖಗೋಳ ವಿಜ್ಞಾನದ ಯಾವುದು, ಭೌತ ವಿಜ್ಞಾನನೂ ಇದೆ, ಖಗೋಳ ವಿಜ್ಞಾನನೂ ಇದೆ, ಎಲ್ಲಾನು ಇದೆ. ಅದು ಕನ್ನಡದಲ್ಲಿ ಅಂತ ಅದೊಂದು ಪುಸ್ತಕದ ಕೊರತೆ ಇತ್ತು. ಆವಾಗ ಶಿವರಾಮ್ ಕಾರಂತರು ಬರ್ತಿದ್ರು, ಅದಾದ್ಮೇಲೆ ಇರ್ಲಿಲ್ಲ. ಅದು ಈಚೆಗೆ ಮಾಡಿದ್ದು, 2 ವರ್ಷದ ಕೆಳಗೆ ಮಾಡಿದ್ದದು. ಈ ಮಕ್ಕಳಿಗೋಸ್ಕರ ಯಾವ್ದಿದೆ? ಬಾನಿಗೊಂದು ಕೈಪಿಡಿ ಇದೆಲ್ಲ ಅದಮ್ಮ? ಅದು ಇದೆ. ಇನ್ನೊಂದು ಆಗಸದ ಅಲೆಮಾರಿಗಳು ಅಂತ ಬರ್ದಿದ್ದೀನಿ. ಈ ಖಗೋಳ ದರ್ಶನ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರೋದು ಹೈಸ್ಕೂಲ್ ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳ ಮಟ್ಟದಲ್ಲಿದೆ ಅಂತ. ಅದೇನಾಗುತ್ತೆ, ಹಂತ ಹಂತವಾಗಿ ಓದ್ಕೊಂಡು ಹೋಗ್ಬೋದು. ಆ ಮೊದಲನೇ 2-3 ಚಾಪ್ಟರ್ ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು ಜನಸಾಮಾನ್ಯರು. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಖಭೌತ ವಿಜ್ಞಾನದ ಕಾಂಪೋನೆಂಟ್ ಜಾಸ್ತಿ ಆಗ್ತಾ ಹೋದಾಗೆ ಅವರು ಪಕ್ಕಕ್ಕೆ ಇಟ್ಬಿಟ್ಟು 1 ವರ್ಷ ಬಿಟ್ಟು ಓದ್ಬಹುದು. ಆ ತರ ಇದೆ ಅವೆಲ್ಲ. ವಿಜ್ಞಾನಿಗಳೇ ಬರ್ದಿದ್ದಾರೆ ಅನ್ನೋದು ವಿಶೇಷ. ವಿಜ್ಞಾನಿಗಳೇ ಯಾರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೇ ಬರ್ಕೊಟ್ರು. ಕೆಲವನ್ನ ಕನ್ನಡಕ್ಕೆ ಅನುವಾದ ಮಾಡಿಸ್ಬೇಕಾಯ್ತು. ಜೆ.ವಿ. ನಾರ್ಲಿಕರ್ ಅಂತವರು ಬರ್ಕೊಟ್ಟಿದ್ದಾರೆ. ಆ ಲೇಖನಗಳನ್ನೆಲ್ಲ ಕನ್ನಡಕ್ಕೆ ಅನುವಾದನ ಮಾಡಿಸಿ ತಂದಿರೋದು. ಅದು ಒಂದು ಆಕರ ಗ್ರಂಥವಾಗಿ ಇರಲಿ ಅಂತ ಮಾಡಿರೋದು. ಅದಲ್ಲದೆ ಸಣ್ಣ ಪುಸ್ತಕಗಳು ಆಕಾಶವಾಣಿಗೆ ಬೇಕಾದಷ್ಟು ಸುಮಂಗ್ಲಾ ಮುಮ್ಮಿಗಟ್ಟಿಯವರು ಕರೀತಿದ್ರು. ಆ ಪ್ರೋಗ್ರಾಮ್ಗಳೆಲ್ಲ ತುಂಬಾ ಮಾಡಿಕೊಟ್ಟಿದ್ದೆ ಅವಾಗ. ಈಚೆಗೆ ಮಾಡಿದ್ದು ಅಂದ್ರೆ ಅರಿವು ಕೇಂದ್ರ ಅಂತ ಎಲ್ಲ ಲೈಬ್ರರಿಗಳಿವೆ, ಎಲ್ಲ ಹಳ್ಳಿನಲ್ಲೂ ಇದೆ. ಆ ಹಳ್ಳಿನಲ್ಲಿ ಲೈಬ್ರರಿಗೆ ಜನ ಬರೋ ಹಾಗೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಖಗೋಳ ವಿಜ್ಞಾನದ ಚಟುವಟಿಕೆ ಮಾಡಿಸಿ ಅವರವರ ಊರಿನಲ್ಲಿ ಅವರವ್ರು ಮಾಡೋದು ಅಂತ. 2 ಗ್ರಹಣ ಬಂತು ಈ ವರ್ಷ. 2 ಗ್ರಹಣದ ಸಮಯದಲ್ಲೂ ಅವರು ಅವರವರ ಹಳ್ಳಿಲಿ ಚಟುವಟಿಕೆಗಳು ಮಾಡಿಸಿದ್ರು. ಹಳ್ಳಿಯವ್ರನ್ನೆಲ್ಲ ಕರೆದು ತೋರಿಸಿದ್ರು, ನೋಡಿ ಗ್ರಹಣ ನಡೀತಿದೆ ಅಂತ. ಈ ಥರದ್ದು ಒಂದು ಪ್ರಯೋಗ ನಡೀತಾ ಇದೆ. ನನ್ನ ಕೈಯಲ್ಲಿ ಯಾವ ಥರದಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗತ್ತೆ ಅದು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಈಗ ರೇಡಿಯೋನ ವಿದ್ಯಾವಂತರು, ಗೃಹಿಣಿಯರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೇಳೋದ್ರಿಂದ ವಿಜ್ಞಾನ ಓದ್ದವ್ರಿಗೆ ಅಥವಾ ಭೌತಶಾಸ್ತ್ರ ಖಗೋಳಶಾಸ್ತ್ರವನ್ನು ಓದ್ದವ್ರಿಗೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡವ್ರಿಗೆ ನೀವು ಹೇಳುವ ಮಾತುಗಳು? ರೇಡಿಯೋನ ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬಹುದು. ಅದನ್ನ ಜಿ.ಟಿ. ನಾರಾಯಣರಾವ್ ಮೈಸೂರಿಂದ ಮಾಡಿದ್ರು. ಆಮೇಲೆ ನನಗೆ ಅವಕಾಶ ಸಿಕ್ಕಿದ್ದು ಒಂದು ಧೂಮಕೇತು ಬಂದಿತ್ತು. ಆ ಧೂಮಕೇತು ಅಷ್ಟೇನು ಪ್ರಕಾಶಮಾನವಾಗಿರ್ಲಿಲ್ಲ, ಸ್ವಲ್ಪ ಹುಡುಕ್ಬೇಕಾಗಿತ್ತು. ಹೇಗೆ ಹೇಳ್ಕೊಡೋದು, ಎಲ್ಲಿ ಹುಡುಕೋದು ಅಂತ. ಆಗ ನಾವು ಇವಾಗಿನ ತರ ಇಷ್ಟೆಲ್ಲ ಮಾಡೋದಕ್ಕೆ ಅನುಕೂಲ ಇರಲಿಲ್ಲ. ಹೊಸಕೋಟೆಗೆ ಹೋದ್ವಿ. HR ಕೃಷ್ಣಮೂರ್ತಿ ಅವರು, ರಾಮಕೃಷ್ಣರಾವ್ ಅವರು ಎಲ್ಲ ಬಂದಿದ್ರು, ಸುಮಂಗ್ಲಾ ಅವರು ಇದ್ರು. ಎಲ್ಲ ಹೋಗಿ ಆ ಹೊಸಕೋಟೆ ತಾರಸಿ ಮೇಲೆ ನಿಂತ್ಕೊಂಡು ಲೈವ್ ಕಾಮೆಂಟ್ರಿ, ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟ ಹಾಗೆ ಆಕಾಶದ ಕಾಮೆಂಟ್ರಿ ಕೊಟ್ವಿ. ಆಮೇಲೆ ಚಂದ್ರನ ಗೈಡ್ ಅಂತ ಇಟ್ಕೊಂಡು ಎಲ್ಲರಿಗೂ ಚಂದ್ರ ಕಾಣಿಸುತ್ತೆ, ಚಂದ್ರನಿಂದ ಈ ದಿಕ್ಕಿಗೆ ಬನ್ನಿ ಅಂತ ಹೇಳಿ ಧೂಮಕೇತು ಎಲ್ಲಿದೆ ಅಂತ ತೋರಿಸ್ಕೊಟ್ವಿ. ಅದು ತುಂಬಾ ಪರಿಣಾಮಕಾರಿಯಾಗಿತ್ತು ಆ ಕಾರ್ಯಕ್ರಮ. ಅದಾದ್ಮೇಲೆ ಇನ್ನೂ 2-3 ಮಾಡಿದ್ರು ಅದೇ ತರ. ಆಮೇಲೆ ಈ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಆಕಾಶವಾಣಿಯಿಂದ ಲೈವ್ ಸ್ಕೈ ಶೋ ಕೊಡೋದು. ಯಾಕಂದ್ರೆ ಅವ್ರ ತಾರಸಿ ಮೇಲೆ ಅವ್ರವ್ರು ನಿಂತ್ಕೊಂಡು ನೋಡ್ಬೋದು, ರೇಡಿಯೋ ಹಾಕೊಂಡು ಹಾಸನ ಆಕಾಶವಾಣಿಯವರು ಮಾಡಿದ್ದಾರೆ. ಆ ತರ ಕಾರ್ಯಕ್ರಮಗಳನ್ನ ರೇಡಿಯೋ ಮಾತ್ರನೇ ಮಾಡಕ್ಕಾಗೋದು. ಎಲ್ಲ ಊರಲ್ಲೂ ನನ್ನ ಅನುಭವ ಬಂದಿದ್ದು, ಅರಿವು ಕೇಂದ್ರದವ್ರ ಜೊತೆ ಇದು ಮಾಡಿದಾಗ ಅವ್ರಿಗೆ ಇಂಟರ್ನೆಟ್ ಫೆಸಿಲಿಟಿ ಚೆನ್ನಾಗಿರೋದಿಲ್ಲ, ಸಿಗ್ನಲ್ ಚೆನ್ನಾಗಿರೋದಿಲ್ಲ. ಅವಾಗ ಏನು ಮಾಡಬೇಕು, ಅವಾಗ ರೇಡಿಯೋನೇ ತಗೋಬೇಕು ಅಂತ ಕಾರ್ಯಕ್ರಮ. ರೇಡಿಯೋದಲ್ಲಿ ನೀವು ಪ್ರತಿ ವಾರ, ಇವಾಗ ಡಿಸೆಂಬರಿಂದ ಮುಂದಕ್ಕೆ ಆಕಾಶ ಶುಭ್ರವಾಗಿರುತ್ತೆ,
ಪ್ರತಿ ವಾರ ಅಲ್ದಿದ್ರು 15 ದಿವಸಕ್ಕೆ ಒಂದ್ಸಲಿ ಚಂದ್ರ ಇರುವಾಗ ಒಂದ್ಸಲಿ ಚಂದ್ರ ಇಲ್ಲದೆ ಇರುವಾಗ ಸಾಯಂಕಾಲ ಮಾಡಿದ್ರೆ ಆಗ ಚಂದ್ರ ಇವತ್ತಿತ್ತಲ್ಲ, ಇವತ್ತು ಎಲ್ಲಿಲ್ಲ, ಯಾಕಿಲ್ಲ ಇವತ್ತು ಅನ್ನೋದೇ ಮೊದಲನೇ ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಹುಡುಕ್ಬೇಕು. ಆಕಾಶವಾಣಿಗೆ ಅದೊಂದು ಒಳ್ಳೆ ಶಕ್ತಿ ಇದೆ, ಅದನ್ನ ಖಂಡಿತ ಉಪಯೋಗಿಸ್ಕೊಂಡು. ಬರೀ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳುವ ವಿಷಯಗಳನ್ನ ತಿಳ್ಕೊಳಕ್ ಆಗದೇ ಇಲ್ಲ. ಅಗಾಧವಾದ ಜ್ಞಾನ ಪಡೆದುಕೊಳ್ಳುವಂತಹ ಒಂದು ವಿಷಯ ಅದು. ಈ ಧೂಮಕೇತು ಬೀಳೋದು ಅಂತಾರಲ್ಲ, ಏನ್ ಮೇಡಮ್? ನಕ್ಷತ್ರ ಬೀಳೋದು ಏನದು? ಅದು ಉಲ್ಕೆಗಳು ಅಂತ ಕರೀತಾರೆ. ಹೋದ ವಾರ ಆಯ್ತು ಅಲ್ಲ, ಅದಕ್ಕೂ ಸಂಬಂಧಪಟ್ಟ ಹಾಗೆ ಈಗ ಮೂಢನಂಬಿಕೆಗಳಿದೆ ಅಲ್ಲ, ನೋಡ್ಬಾರ್ದು ಅದು. ಇಲ್ಲ ಆತರ ಏನು ಮೂಢನಂಬಿಕೆ ಇಲ್ಲ. ಅದೃಷ್ಟವಶಾತ್ ಅದಕ್ಕಿಲ್ಲ. ನೋಡ್ತಾರೆ, ನೋಡ್ಬಿಟ್ಟು ನಕ್ಷತ್ರ ಬಿದ್ದೋಯ್ತು ಅಂತಾರೆ. ನಕ್ಷತ್ರ ಅಲ್ಲ ಬೀಳೋದು. ಯಾವ್ದೋ ಒಂದು ಧೂಮಕೇತು ಅಥವಾ ಯಾವ್ದೋ ಒಂದು ಕ್ಷುದ್ರ ಗ್ರಹದ ಒಂದು ಚೂರು ಎಲ್ಲ ತೇಲಾಡ್ಕೊಂಡಿರುತ್ತೆ. ಭೂಮಿ ಹತ್ರ ಬಂದಾಗ ಭೂಮಿ ಅದನ್ನ ಸೆಳ್ಕೊಳತ್ತೆ, ಭೂಮಿಗೆ ಬಂದು ಬೀಳುತ್ತೆ. ಅದು ಬೀಳುವಾಗ ಮಧ್ಯದಲ್ಲಿ ಗಾಳಿ ಇರುತ್ತಲ್ಲ, ಗಾಳಿ ಜೊತೆ ಘರ್ಷಣೆ ಆಗ್ಬಿಟ್ಟು ಉರಿದು ಹೋಗುತ್ತೆ. ಅದು ಆ ಉರಿತಾ ಬೀಳುತ್ತಲ್ಲ, ಆವಾಗ ಬೆಂಕಿ ತುಂಡು ಬಿದ್ದಾಗಾಗಿ ಆ ವಿದ್ಯಮಾನ ಬೀಳುತ್ತಲ್ಲ, ಅದಕ್ಕೆ ಉಲ್ಕೆ ಅಂತ ಕರಿತೀವಿ. ಅದು ಚಿಕ್ಕದಾದ್ರೆ ಅಲ್ಲೇ ಪೂರ್ತಿ ಬೂದಿಯಾಗಿ ಹೋಗುತ್ತೆ. ಸ್ವಲ್ಪ ದಪ್ಪದಾದ್ರೆ ಜಾಸ್ತಿ ಹೊತ್ತು ಕಾಣಿಸುತ್ತೆ ನಮ್ಗೆ ಬೆಳಕು. ತುಂಬಾ ದಪ್ಪದಾದ್ರೆ ಕಲ್ಲು ಬಂದ್ ನೆಲಕ್ಕೆ ಬೀಳುತ್ತೆ. ಈ ಕಲ್ಲು ಆವಾಗವಾಗ ವರದಿ ಆಗ್ತಾನೆ ಇರುತ್ತೆ, ಇಲ್ಲಿ ಬಿತ್ತು ಕಲ್ಲು, ಅಲ್ಲಿ ಬಿತ್ತು ಕಲ್ಲು ಅಂತ. ಅದು ಸಹಜವಾಗಿ ನಡೆಯುವಂಥದ್ದು. ಕೆಲವು ಸಲ ವರ್ಷಕ್ಕೆ ಒಂದು ನಿರ್ದಿಷ್ಟ ತಾರೀಕುಗಳಲ್ಲಿ ಜಾಸ್ತಿ ಬರುತ್ತೆ. ಅದನ್ನ ಉಲ್ಕಾವೃಷ್ಟಿ ಅಂತ ಕರೀತಾರೆ. ಜಮಿನಿ ಉಲ್ಕಾವೃಷ್ಟಿ ಅಂತ ಈಗ ಡಿಸೆಂಬರ್ 12, 13, 14 ಈ ತಾರೀಕಲ್ಲಿ ನಡೀತು. ಯಾವುದೋ ಒಂದು ಧೂಮಕೇತು ಧೂಳು ಬಿಟ್ಟೋಗಿರುತ್ತೆ. ಆ ಧೂಳೆಲ್ಲಾನು ಬಂದ್ ಬೀಳುತ್ತೆ. ಅವಾಗ ಒಟ್ಟಿಗೆ ಅಷ್ಟು ಧೂಳು ಬೀಳುತ್ತಲ್ಲ, ಒಟ್ಟಿಗೆ ಅಷ್ಟೊಂದು ಉಲ್ಕೆಗಳು ಕಾಣಿಸುತ್ತೆ. ಉಲ್ಕೆಗಳು ಮಳೆ ಬಿದ್ದಾಗೆ 1 ಗಂಟೆಗೆ ಸುಮಾರು 50-60 ಬೀಳುತ್ತೆ. ಆವಾಗ ಮೊದಲೇ ಗೊತ್ತಿರುತ್ತೆ, ತಾರೀಕು ಗೊತ್ತಿರುತ್ತೆ, ಯಾವತ್ತು ಭೂಮಿ ಅದ್ರ ಹತ್ರ ಹೋಗುತ್ತೆ ಅಂತ ಗೊತ್ತಿರುತ್ತಲ್ಲ. ಹಾಗಾಗಿ ಕೆಲವು ನವೆಂಬರ್ನಲ್ಲಿ ಒಂದು ನಡೆಯುತ್ತೆ, ಡಿಸೆಂಬರಲ್ಲಿ ಒಂದು ನಡೆಯುತ್ತೆ, ಆಗಸ್ಟಲ್ಲಿ ಒಂದು ನಡೆಯುತ್ತೆ, ಏಪ್ರಿಲ್ನಲ್ಲಿ ನಡೆಯುತ್ತೆ. ಹ್ಯಾಲಿ ಧೂಮಕೇತುದು ಏಪ್ರಿಲ್ನಲ್ಲೂ ನಡೆಯುತ್ತೆ, ಅಕ್ಟೋಬರಲ್ಲೂ ನಡೆಯುತ್ತೆ. ಅದರ ಬಿಟ್ಟೋಗಿರೋ ಧೂಳಿನ ಹತ್ರ ಭೂಮಿ ಹೋದಾಗ ಅವೆಲ್ಲ ಭೂಮಿ ಮೇಲೆ ಉರಿದು ಹೋಗುತ್ತೆ. ಅದಕ್ಕೆ ಉಲ್ಕಾವೃಷ್ಟಿ ಅಂತ ಕರೀತಾರೆ. ಯಾವ ದಿಕ್ಕಿನಿಂದ ಬೀಳುತ್ತೆ, ಯಾವುದೋ ಒಂದು ನಕ್ಷತ್ರ ಪುಂಜ ಇರುತ್ತೆ, ಇವಾಗ ಲಿಯೋನಿಡ್ಸ್ ಅಂತ ಕರೀತಾರೆ, ಸಿಂಹರಾಶಿ ದಿಕ್ಕಿನಿಂದ ಬಂದಾಗ ಕಾಣಿಸುತ್ತೆ. ಜಮಿನಿಡ್ಸ್ ಅಂತ ಕರೀತಾರೆ, ಜಮಿನಿ ದಿಕ್ಕಿನಿಂದ ಬಂದಾಗ ಕಾಣಿಸುತ್ತೆ. ಈ ಹೆಸರುಗಳಿವೆ. ಅದು ಆವಾಗ ನೋಡ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಅದು ಇದು ಉಲ್ಕಾವೃಷ್ಟಿ ಇದೆ ಅಂತ ಗೊತ್ತಾಗಿದ್ದೇನೆ ಒಂದು ಜನಪದ ಇದರಿಂದ. ಸೌತ್ ಅಮೇರಿಕಾಗೆ ಇಬ್ರು ಹೋಗಿದ್ರು. ಅವರು ಸಸ್ಯ ಸ್ಯಾಂಪಲ್ ಕಲೆಕ್ಟ್ ಮಾಡಕ್ ಹೋಗಿದ್ರು. ಅವ್ರಿಗೆ ಹಳ್ಳಿಯವ್ರು ಹೇಳಿದ್ರಂತೆ, ಇವತ್ತು ರಾತ್ರಿ ನಾವೆಲ್ಲ ಆಚೆ ಕೂತ್ಕೊಂಡು ನೋಡ್ತೀವಿ, ತುಂಬಾ ಉಲ್ಕೆಗಳು ಬೀಳತ್ತೆ. ಅವ್ರಿಗೆ ಗೊತ್ತಿತ್ತು ಈ ತಾರೀಕಿಗೆ ಬೀಳತ್ತೆ ಅಂತ ಗೊತ್ತಿತ್ತು. ಇವ್ರಿಗೆ ಗೊತ್ತಿರಲಿಲ್ಲ, ಯುರೋಪ್ನವರು. ಆಮೇಲೆ ನಿಮ್ಗೆ ಹೇಗೆ ಗೊತ್ತು ಅಂದ್ರೆ, ಪ್ರತಿ ವರ್ಷ ಬೀಳುತ್ತೆ, ಇದೇ ತಾರೀಕಿಗೆ ಬೀಳುತ್ತೆ, ತುಂಬಾ ಬೆಂಕಿ ಮಳೆ ತರ ಬರುತ್ತೆ. ಇವರನ್ನ ಬರ್ಕೊಂಡು ಬಂದು ಇಂಗ್ಲೆಂಡ್ ನಲ್ಲಿ ಎಲ್ಲಾರು ಹೇಳಿದ್ರು. ಆಮೇಲೆ ಇಂಗ್ಲೆಂಡ್ನವ್ರಿಗೂ ಗೊತ್ತಾಯ್ತು, ಒಂದು ನಿರ್ದಿಷ್ಟ ತಾರೀಕಿನಲ್ಲೇ ಬೀಳುತ್ತೆ ಇದು. ತುಂಬಾ 800 ವರ್ಷ ಅದಕ್ಕೆ ಕಾರಣ ಗೊತ್ತಿರ್ಲಿಲ್ಲ. ಆಮೇಲೆ ಯಾರೋ ಒಬ್ನು ವಿಜ್ಞಾನಿ ಅದಕ್ಕೂ ಧೂಮಕೇತುಗೂ ಒಂದು ಸಂಬಂಧ ಇದೆ ಅಂತ ಕಂಡಿಡ್ಕೊಂಡ್ಮೇಲೆ ಇವೆಲ್ಲ ಧೂಮಕೇತುವಿನ ಬಾಲದ ತುಣುಕುಗಳು ಅಂತ ಗೊತ್ತಾಯ್ತು. ಈ ತರ ಬರೀ ವೀಕ್ಷಣೆಯಿಂದ ನೋಡಿ ತಿಳ್ಕೊಂಡಿದ್ದವರು. ಅವ್ರಿಗೆ ಯಾರು ಏನು ವಿಜ್ಞಾನ ಹೇಳ್ಕೊಟ್ಟಿರ್ಲಿಲ್ಲ. ಹಾಗಾದ್ರೆ ಧೂಳು ಅಂದ್ರೆ ಏನು, ಧೂಮಕೇತು ಬಾಲ ಅಂದ್ರೆ ಏನು, ಅದೆಲ್ಲ ಅಧ್ಯಯನ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡ್ತು. ಹೀಗೆ ವೀಕ್ಷಣೆ ಮಾಡ್ಕೊಂಡು ತಿಳ್ಕೊಳ್ಳೋ ಅಂತ ವಿಷಯಗಳು ತುಂಬಾ ಇವೆ. ಅದೇ ನೀವು ಹೇಳಿದ್ರಿ ಮೊದಲಿಗೆ ಮಾತಾಡುವಾಗ್ಲೇನೆ, ಈಗ ಆಕಾಶನ ಕತ್ತೆತ್ತಿ ನಾವು ಯಾರು ನೋಡ್ತಾನೆ ಇಲ್ಲ. ಹಾಗಾಗಿ ನಮ್ಗೆ ಕುತೂಹಲನೂ ಹುಟ್ಟತಾ ಇಲ್ಲ, ಒಂದು ಆಸಕ್ತಿನೂ ಹುಟ್ಟತಾ ಇಲ್ಲ, ಅವುಗಳ ಮಹತ್ವ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ವಿಜ್ಞಾನ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೋಸ್ಕರ ಬಹಳಷ್ಟು ಕೆಲಸಗಳು, ಸಂಶೋಧನೆಗಳು ನಡೀತಾನೆ ಇದೆ. ಆ ಮೂಲಕ ಮಾನವ ಕುಲದ ಅಭಿವೃದ್ಧಿಗೆ ಕೆಲಸಗಳಾಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಗೆ ಮಾತಾಡಿ ಬಹಳ ಖುಷಿ ಆಯ್ತು. ಧನ್ಯವಾದ. ನಮಸ್ಕಾರ. ಇದುವರೆಗೆ ಖಗೋಳ ವಿಜ್ಞಾನಿ ಹಾಗೂ ವಿಜ್ಞಾನ ಬರಹಗಾರ್ತಿಯಾದ ಡಾಕ್ಟರ್ BS ಶೈಲಜಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ F. ತಳವಾರ್.